ಇದು ಯಾವುದು ಕೂಡ ನಮಗೆ ಯಾರಿಗೂ ಗೊತ್ತಿಲ್ಲ. ಗೆಲ್ಲುವ ಸಂದರ್ಭದಲ್ಲಿ ಎಲ್ಲರೂ ಟಿಕೆಟ್ ಕೇಳೋದು ಸಹಜ ಮತ್ತು ಟಿಕೆಟ್ ಕೇಳೋದು ತಪ್ಪು ಅಲ್ಲ. ನಮ್ಮ ಕಾರ್ಯಕರ್ತ ಪ್ರತಿಯೊಬ್ಬನಿಗೆ ಕೂಡ ಯಾರು ನಮ್ಮ ಪಕ್ಷಕ್ಕಾಗಿ ಹಲವಾರು ವರ್ಷಗಳ ಕಾಲ ದುಡಿದಿದ್ದಾರೆ ಅವರೆಲ್ಲರಿಗೂ ಕೂಡ ಟಿಕೆಟ್ ಕೇಳುವಂಥ ಹಕ್ಕಿದೆ. ಆದರೆ ನಮ್ಮ ಕೇಂದ್ರ ಚುನಾವಣಾ ಮಂಡಳಿ ಪ್ರಧಾನಿಯವರ ನೇತೃತ್ವದಲ್ಲಿ ಯಾರಿಗೆ ಎಲ್ಲಿಂದ ಟಿಕೆಟ್ ಕೊಡಬೇಕು, ಯಾಕೆ ಕೊಡಬೇಕು ಮತ್ತು ಯಾರಿಗೆ ಎಲ್ಲಿ ಕೊಡೋದ್ರಿಂದ ಲಾಭ ಅನ್ನುವ ಆಧಾರದಲ್ಲಿ ಖಂಡಿತವಾಗಿ ನಿರ್ಧಾರವನ್ನು ತಗೊಳ್ತಾರೆ. ನಂಗೆ ಗೊತ್ತಿಲ್ಲ ಯಾರ್ಯಾರಿಗೆ ಟಿಕೆಟ್ ಸಿಗುತ್ತೆ, ಹಾಲಿಯವರಿಗೆ ಸಿಗುತ್ತೋ ಸಿಗಲ್ವೋ, ಸಿಕ್ಕರೆ ಎಷ್ಟು ಜನಕ್ಕೆ ಸಿಗುತ್ತೆ, ಇದು ಯಾವುದು ಕೂಡ ಇದೆಲ್ಲವೂ ಕೂಡ ಮಾಧ್ಯಮದಲ್ಲಿ ಸೋಷಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ. ಆದರೆ ಪ್ರಧಾನಿ ಎಲ್ಲೂ ಹೇಳಿಲ್ಲ, ನಡ್ಡವರು ಎಲ್ಲೂ ಹೇಳಿಲ್ಲ. ನಡ್ಡವರು ಬೆಳಗಾವಿಗೆ ಬಂದಿದ್ರು, ಅವರೆಲ್ಲೂ ಯಾರಿಗೆ ಟಿಕೆಟ್ ಕೊಡ್ತೀವಿ ಯಾರಿಗೆ ಟಿಕೆಟ್ ತಪ್ಪಿಸ್ತೀವಿ ಅಂತ ಹೇಳಿಲ್ಲ. ನಮ್ಮ ಅಮಿತ್ ಶಾ ಅವರು ಎಲ್ಲೂ ಹೇಳಿಲ್ಲ. ಅದಕ್ಕಾಗಿ ಎಲ್ಲ ಊಹಾಪೋಹಗಳು ನಡೀತಾ ಇದ್ದಾವೆ. ನನಗೆ ಅನಿಸುತ್ತೆ ಇನ್ನು 3-4 ದಿನದ ಒಳಗೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳ ಟಿಕೆಟ್ ಕೂಡ ಘೋಷಣೆ ಆಗುತ್ತೆ. ಆವಾಗ ಸತ್ಯ ಹೊರ ಬರುತ್ತೆ. ಮೇಡಮ್, ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ. ಆ ಗ್ಯಾರಂಟಿ ಯೋಜನೆಗಳನ್ನು ಮಾನದಂಡವಾಗಿ ಇಟ್ಕೊಂಡು ಲೋಕಸಭೆ ಚುನಾವಣೆಯನ್ನು ನಡೆಸಲಿಕ್ಕೆ ಹೋಗ್ತಾ ಇದೆ. ಸೊ ಬಿಜೆಪಿ ಏನು ಮಾನದಂಡ ಕರ್ನಾಟಕದಲ್ಲಿ? ಭಾರತೀಯ ಜನತಾ ಪಾರ್ಟಿಗೆ ಅಭಿವೃದ್ಧಿಯ ಮಾನದಂಡ. ನಾನು ಈಗಾಗಲೇ ಹೇಳಿದೆ, ನಮ್ಮ 10 ವರ್ಷಗಳ ಅವಧಿಯಲ್ಲಿ ಆದಂಥ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಮತ್ತು ಹಳ್ಳಿಗಳಿಗೆ ಸಿಕ್ಕಂಥ ನೆರವು, ಇದು ನಮ್ಮ ಶಕ್ತಿ. ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳು, ದೇಶದ ಬಗ್ಗೆ ಅವರಿಗಿರುವಂಥ ಕಳಕಳಿ, ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಯ ಬಗ್ಗೆ ಅವರಿಗಿರುವಂಥ ದೂರದೃಷ್ಟಿ, ವಿದೇಶದಲ್ಲಿ ಭಾರತಕ್ಕೆ ಸಿಗಬೇಕಾದಂಥ ಗೌರವದ ಬಗ್ಗೆ ಅವರಿಗಿರುವಂಥ ದೂರದೃಷ್ಟಿ, ಇದು ನಮ್ಮ ಶಕ್ತಿ. ಈ ಎಲೆಕ್ಷನ್ ಬಂದಾಗಲೇ ಈ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಕಮ್ಮಿ ಆಗುತ್ತೆ, ಯಾಕೆ ಮಾಡಬಹುದು? ಅದಕ್ಕೇನೋ ಸಂಬಂಧ ಇಲ್ಲ. ಯಾವಾಗ ನಮಗೆ ಗ್ಯಾಸು ಪೆಟ್ರೋಲಿಗೆ ನಾವು ಸ್ವಾವಲಂಬಿಗಳಲ್ಲ. ಭಾರತವನ್ನು ಸ್ವಾವಲಂಬಿ ಮಾಡುವಂಥ ದಿಕ್ಕಿನಲ್ಲಿ ಪ್ರಧಾನಿಯವರು ಯೋಚನೆ ಮಾಡ್ತಿದ್ದಾರೆ. 3 ವಿಷಯಗಳಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಒಂದು, ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಎರಡನೇದು, ರಸಗೊಬ್ಬರಗಳಲ್ಲಿ, ಅದು ಕೂಡ ಪೆಟ್ರೋಲಿಯಂ ಪ್ರಾಡಕ್ಟ್, ಇದರಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಇನ್ನೊಂದು, ಖಾದ್ಯ ತೈಲದಲ್ಲಿ ನನ್ನ ಇಲಾಖೆಗೆ ಸಂಬಂಧಪಟ್ಟಿದ್ದು, ಇದರಲ್ಲಿ ನಾವು ಸ್ವಾವಲಂಬಿ ಅಲ್ಲ. ಇದೆಲ್ಲವನ್ನು ಕೂಡ ನಾವು ವಿದೇಶದಿಂದ ತರಿಸ್ಕೊತಾ ಇದ್ದೀವಿ. ಅದಕ್ಕಾಗಿ ವಿದೇಶಿಯ ಮಾರುಕಟ್ಟೆಯ ಅನುಗುಣವಾಗಿ ಇದು ಹೆಚ್ಚು ಕಡಿಮೆ ಪ್ರತಿ ವರ್ಷ ಆಗುತ್ತೆ ಈ 3 ವಿಚಾರಗಳಲ್ಲಿ. ಅದಕ್ಕಾಗಿ ಪ್ರಧಾನಿಯವರು ಸಂಕಲ್ಪ ಮಾಡಿದ್ದಾರೆ, ನಾವು ಈ ವಿಷಯದಲ್ಲೂ ಸ್ವಾವಲಂಬಿ ಆಗಬೇಕು. ಇವತ್ತು ಇಥನಾಲ್ ಬಳಸಿ ನಾವು 20% 20% ಬ್ಲೆಂಡಿಂಗ್ ಮಾಡುವಂಥದ್ದನ್ನು ಶುರು ಮಾಡಿದ್ದೀವಿ. ಇದನ್ನು ಹೆಚ್ಚು ಮಾಡಬೇಕು. ನಮ್ಮ ಮೂಲಗಳನ್ನು, ಪೆಟ್ರೋಲಿಯಂ ಮೂಲಗಳನ್ನು ಕೂಡ ನಾವು ಕಂಡು ಹಿಡಿಬೇಕು, ಸಂಶೋಧನೆ ಮಾಡಬೇಕು. ಎರಡನೇದು, ರಸಗೊಬ್ಬರಗಳಲ್ಲಿ ಕೂಡ ನಾವು ಸ್ವಾವಲಂಬಿಗಳಾಗಬೇಕು. ಖಾದ್ಯ ತೈಲದಲ್ಲಿ ಇವತ್ತು 1.5 ಲಕ್ಷ ಕೋಟಿ ರೂಪಾಯಿಯಷ್ಟು ಖಾದ್ಯ ತೈಲ ಪ್ರತಿ ವರ್ಷ ನಾವು ಇಂಡೋನೇಷ್ಯಾ ಮತ್ತು ಮಲೇಷ್ಯಾದಿಂದ ತರಿಸ್ಕೊತಾ ಇದ್ದೀವಿ. ಭಾರತದ ಜನಸಂಖ್ಯೆಗೆ ಇದು ಬಹಳ ದೊಡ್ಡದು. ಯಾಕಂದರೆ ಖಾದ್ಯ ತೈಲವನ್ನು ಎಲ್ರಿಗೂ ಕೊಡಲೇಬೇಕು. ನಾವು ತೈಲ ಸಿಕ್ಕಿಲ್ಲ ಅಂತಂದರೆ ಹಾಹಾಕಾರ ಎದ್ದೇಳುತ್ತೆ. ನಿಮಗೆ ಗೊತ್ತಿದೆ, ನೀರುಳ್ಳಿ ಸಲುವಾಗಿ, ಉಳ್ಳಾಗಡ್ಡಿ ಸಲುವಾಗಿ, ಟೊಮೆಟೊ ಸಲುವಾಗಿ ಕೂಡ ಸರ್ಕಾರ ಬಿದ್ದೋಗಿದೆ. ಅದಕ್ಕಾಗಿ ನಾವು ಆಹಾರ ಪದಾರ್ಥಗಳನ್ನು ಸರಿಯಾಗಿ ಇಟ್ಕೊಳ್ಳೇಬೇಕು. ಈ ಕಾರಣಕ್ಕಾಗಿ ಖಾದ್ಯ ತೈಲ ನಾವು ತರಿಸ್ಕೊತಿದ್ದೀವಿ. ಅದರ ಸಲುವಾಗಿ ಇವತ್ತು ರೈತರಿಗೆ ಖಾದ್ಯ ತೈಲವನ್ನು ಬೆಳೆಯೋದಕ್ಕೆ, ಎಣ್ಣೆ ಕಾಳುಗಳನ್ನು ಬೆಳೆಯೋದಕ್ಕೆ ಒತ್ತು ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಸಬ್ಸಿಡಿ ಹೆಚ್ಚು ಕೊಡ್ತಾ ಇದ್ದೀವಿ, ಬೀಜ ಕೊಡ್ತಾ ಇದ್ದೀವಿ, ಟೆಕ್ನಾಲಜಿ ಕೊಡ್ತಾ ಇದ್ದೀವಿ, ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಪ್ರಧಾನಿಯವರ ಸಂಕಲ್ಪ ಇರುವಂಥದ್ದು, ಹಿಂದೆ UPA ಮಾಡಿದಂಥ ಎಲ್ಲ ಗುಂಡಿಗಳನ್ನು ಮುಚ್ಚಿ ಅದರಿಂದ ಮೇಲೆದ್ದು ಬರೋದಕ್ಕೆ ನಮಗೆ ಸಮಯ ಬೇಕು ಅಂತ ಮೊದಲ ಚುನಾವಣೆಯಲ್ಲಿ ನಮ್ಮ ಪ್ರಧಾನಿಯವರು ಕೇಳಿದರು. ಅದಕ್ಕಾಗಿ ಈಗ ಆ ಗುಂಡಿಗಳನ್ನು ಮುಚ್ಚಿ ಅದರಿಂದ ಮೇಲೆದ್ದು ಬರುವಂಥ ಕೆಲಸವನ್ನು ನಾವು ಭಾರತದಲ್ಲಿ ಎಲ್ಲ ವಿಚಾರದಲ್ಲಿ ಸ್ವಾವಲಂಬಿ ಆಗುವಂಥ. ನಿಮಗೆ ಗೊತ್ತಿರಲಿ, ನಾನು 5 ವರ್ಷಗಳ ಕಾಲ ಡಿಫೆನ್ಸ್ ಕಮಿಟಿಯಲ್ಲಿ, ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಇದ್ದೆ MP ಆದಾಗ. ಯಾವುದರಲ್ಲೂ ನಾವು ಸ್ವಾವಲಂಬಿ ಇರಲಿಲ್ಲ. ಸಶಸ್ತ್ರಗಳಲ್ಲಿ ಎಲ್ಲವನ್ನು, ನಮ್ಮ ಪೊಲೀಸ್ ಕೈಯಲ್ಲಿರುವಂಥ ಮದ್ದುಗುಂಡು ಕೂಡ ನಮಗೆ ಆಚೆಯಿಂದ ಬರ್ತಾ ಇತ್ತು. ಆದರೆ ಇವತ್ತು ಭಾರತ ಸ್ವಾವಲಂಬಿಯ ಕಡೆ ದಾಪುಗಾಲನ್ನು ಹಾಕ್ತಾ ಇದೆ. ನಾವು ಸ್ವಾವಲಂಬಿ ಆಗಬೇಕು, ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ನಮ್ಮ ಪ್ರಧಾನಿ ಮಾಡಿದ್ದಾರೆ. ಇದು ದೂರದೃಷ್ಟಿ. ಅದಕ್ಕಾಗಿ ನಮಗೆ ವಿಶ್ವಾಸ ಇದೆ, ಬರುವಂಥ ದಿನಗಳಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ, ರಸಗೊಬ್ಬರ ಮತ್ತು ಖಾದ್ಯ ತೈಲದಲ್ಲಿ ಕೂಡ ಭಾರತ ಸ್ವಾವಲಂಬಿಯ ಕಡೆಗೆ ದೊಡ್ಡ ದಾಪುಗಾಲನ್ನು ಹಾಕುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಈಗ ರಾಜ್ಯದಲ್ಲಿ ಹಾಲಿ ಸಂಸದರು ಬಹಳ ಜನ ಇದ್ದಾರೆ ಮೇಡಮ್, ಆದರೂ ಕೂಡ ಬೇರೆದವ್ರದ್ದು ಮಾಹಿತಿಯನ್ನು ಕೂಡ ಕೇಂದ್ರ
ನಾಯಕರು ಸಂಗ್ರಹಿಸಿದ್ದಾರೆ. ನೀವು ಹೇಳ್ತೀರಿ ನಡ್ಡಾನು ಹೇಳಿಲ್ಲ, ಮೋದಿನೂ ಹೇಳಿಲ್ಲ, ಯಾನು ಹೇಳಿಲ್ಲ ಅಂತ, ಮತ್ತೆ ಅದನ್ನ ಸಂಗ್ರಹ ಮಾಡೋ ಅವಶ್ಯಕತೆ ಇತ್ತು? ಖಂಡಿತವಾಗಿ ಸಂಗ್ರಹ ಮಾಡಬೇಕು. ನಿಮಗೆಲ್ಲರಿಗೆ ಗೊತ್ತಿದೆ, ಇವತ್ತು ನನ್ನ ವಿರುದ್ಧನೇ ನಡೀತಾ ಇದೆ. ನೀವು ನೆಕ್ಸ್ಟ್ ಪ್ರಶ್ನೆ ಅದೇ ಕೇಳ್ತೀರಿ, ಅದಕ್ಕೆ ನಾನೇ ಹೇಳ್ತೀನಿ. ಯಾವಾಗ ವಿರೋಧ ಮಾಡ್ತಾರೆ ಆವಾಗ ನಮ್ಮ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾರೆ. ನಮ್ಮಲ್ಲಿ ನಮ್ಮವರು ವಿರೋಧ ಮಾಡಿದ ಕಾರಣಕ್ಕಾಗಿ ನನಗೆ ಅನುಕೂಲ ಆಗಿದೆ. ಯಾಕೆಂದರೆ ಇಲ್ಲಾಂದರೆ ಶೋಭಾ अच्छे काम करती है, ಪಾರ್ಟಿ का काम दे दो, ಸರ್ಕಾರ का काम दे दो, करती है ಅಂತ ಹೇಳ್ತಾ ಇದ್ರು. ಇವತ್ತು ಆಗಿಲ್ಲ. ಶೋಭನಿಗೆ ಯಾಕೆ ವಿರೋಧ ಮಾಡ್ತಾರೆ ಅನ್ನುವಂಥ ಮಾಹಿತಿ ಸಂಗ್ರಹ ಮಾಡಿದರು. ಆವಾಗ ಸತ್ಯ ಗೊತ್ತಾಗುತ್ತೆ. ನಮ್ಮ ವ್ಯಕ್ತಿತ್ವ ಏನು, ನಾವೇನು ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ದೀವಿ, ನಾವೇನು ಮಾಡಿಲ್ಲ, ಏನನ್ನ ಮಾಡಬಾರ್ದು, ಇದೆಲ್ಲ ಕೂಡ ಮಾಹಿತಿ ಸಂಗ್ರಹ ಆಗಬೇಕಾದ್ರೆ ಇಂಥ ವಿರೋಧಗಳು ಬಂದಾಗ ಸಹಜವಾಗಿ ಚುನಾವಣೆ ಟೈಮಲ್ಲಿ ಸೂಕ್ಷ್ಮ ಟೈಮ್ ಇರುತ್ತೆ, ಸಂಗ್ರಹ ಮಾಡ್ತಾರೆ. ಇದರಿಂದ ನನಗೆ ಅನುಕೂಲ ಆಗುತ್ತೆ ಹೊರತು, ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಅಂತಂದರೆ ನನಗೆ ಅನುಕೂಲ ಆಗುತ್ತೆ ಹೊರತು ನನಗೆ ಕೆಟ್ಟದಾಗಲ್ಲ. ಅದಕ್ಕಾಗಿ ನನ್ನ ಹೈಕಮಾಂಡ್ ಮೇಲೆ ನಾನು ಆರಂಭದಲ್ಲೇ ಹೇಳಿದ್ದೀನಿ, ನನ್ನ ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ. ಕೆಲಸದ ಆಧಾರದಲ್ಲಿ ಗುರುತಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಪಾರ್ಟಿ ಕೆಲಸ ಕೊಡಲಿ, ಸರ್ಕಾರ ಕೆಲಸ ಕೊಡಲಿ, ಅದನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಅನ್ನುವಂಥ ವಿಶ್ವಾಸ ಇದೆ ಅಂತ ನಾನು ಹೇಳಿದೆ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಯಾರ್ಯಾರು ಕೆಲಸ ಮಾಡಿದ್ದಾರೆ, ಅಥವಾ ಕೆಲವು ಸಂದರ್ಭದಲ್ಲಿ ಇದು ವ್ಯತ್ಯಾಸನೂ ಆಗ್ಬೋದು. ಯಾಕಂದರೆ ಅಲ್ಲಿಯ ಜಾತಿಯ ಸಮೀಕರಣ ಇರ್ಬೋದು, ಅಥವಾ ಮಹಿಳೆ ಅನ್ನುವಂಥದ್ದು ಇರ್ಬೋದು, ಅಥವಾ ಬೇರೆ ಜಾತಿಗೆ ಅಕೊಮಡೇಟ್ ಮಾಡಬೇಕು, ಹಿಂದುಳಿದ ವರ್ಗಕ್ಕೆ ಮಾಡಬೇಕು ಅನ್ನುವಂಥದ್ದು ಇರ್ಬೋದು. ಇದಕ್ಕೆ ಕೆಲವು ಸಂದರ್ಭದಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ನಮ್ಮ ಕೆಲಸವನ್ನು, ನಮ್ಮ ಶ್ರಮವನ್ನು ನಮ್ಮ ಹೈಕಮಾಂಡ್ ಗುರುತಿಸುತ್ತೆ ಅನ್ನೋದಕ್ಕೆ ನಾನೊಬ್ಬಳು ಉದಾಹರಣೆ ಇದ್ದೀನಿ. ಖಂಡಿತವಾಗಿ ಆಗುತ್ತೆ. ಪಿತೂರಿ ಮಾಡಿದಾಗಲೇ ಹೈಕಮಾಂಡ್ ಗಮನ ಕೊಡೋದು. ಯಾಕೆ ಶೋಭನಿಗೆ ವಿರೋಧ ಮಾಡ್ತಾರೆ ಅಂತ ವರದಿ ತರಿಸ್ಕೊತಾರೆ. ಆವಾಗ ಸತ್ಯ ಗೊತ್ತೇ ಆಗುತ್ತೆ. ನನ್ನ ಕ್ಷೇತ್ರದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಅಭಿವೃದ್ಧಿಯ ಆಧಾರದಲ್ಲೇ ನಾನು ಓಟ್ ಕೇಳ್ತೀನಿ. ಯಾಕೆಂದರೆ ನಮ್ಮ ಕ್ಷೇತ್ರಕ್ಕೆ ಕಳೆದ 10 ವರ್ಷದಲ್ಲಿ ಬಂದಂಥ ಸಂಸ್ಥೆಗಳು ಹಿಂದೆ ಎಂದೂ ಬಂದಿಲ್ಲ. ಕೇಂದ್ರೀಯ ವಿದ್ಯಾಲಯ ಇರಲಿ ನಮ್ಮ 2 ಜಿಲ್ಲೆಯಲ್ಲಿ, ಉಡುಪಿಯಲ್ಲೂ ಇರಲಿಲ್ಲ, ಚಿಕ್ಕಮಂಗ್ಳೂರಲ್ಲಿ ಇರಲಿಲ್ಲ. ಇವತ್ತು ಕೇಂದ್ರೀಯ ವಿದ್ಯಾಲಯ ಬಂದಿದೆ, ಚಿಕ್ಕಮಂಗ್ಳೂರಿಗೆ ಮೆಡಿಕಲ್ ಕಾಲೇಜ್ ಬಂದಿದೆ, GITC ಅನ್ನುವಂಥ ಸಂಸ್ಥೆ ಇವತ್ತು ಟ್ರೈನಿಂಗ್ ಕೊಟ್ಟು ಅಲ್ಲೇ ಕ್ಯಾಂಪಸ್ ಸಿಲೆಕ್ಷನ್ ಆಗುವಂಥ ಒಂದು ತರಬೇತಿ ಕೇಂದ್ರ ಬಂದಿದೆ. ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ಗೆ ದೇಶದಲ್ಲಿ 2ನೇ ಸಂಸ್ಥೆ ಇರುವಂಥದ್ದು, ಟ್ರೈನಿಂಗ್ ಇರುವಂಥದ್ದು. ದೇಶದಲ್ಲಿ ಒಂದೇ ಇತ್ತು, ಆದರೆ ಉಡುಪಿಯಲ್ಲಿ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಟ್ರೈನಿಂಗ್ ಸೆಂಟರ್ ಆಗಬೇಕು ಅಂತೇಳಿ ಅದು ಬಂದಿದೆ. ಸಖಿ ಒನ್ ಸ್ಟಾಪ್ ಸೆಂಟರ್ ಬಂದಿದೆ. ಈ ರೀತಿ ಹಲವಾರು ಸಂಸ್ಥೆಗಳನ್ನು ನಾನು ಪಟ್ಟಿ ಮಾಡ್ಬೋದು. ಅದೆಲ್ಲವೂ ಕೂಡ ನಮ್ಮ ಉಡುಪಿಗೆ ಬಂದಿದೆ. ಹೈವೇಗಳು ಅಭಿವೃದ್ಧಿಯಾಗಿ ಎಲ್ಲ ಸ್ಟೇಟ್ ಹೈವೇಗಳು ಇವತ್ತು NH ಆಗಿದ್ದಾವೆ. CRF ಅಲ್ಲಿ ರೋಡ್ ಬಂದಿದೆ. PMGSY ಅಲ್ಲಿ ಅತ್ಯಂತ ಹೆಚ್ಚು ದುಡ್ಡು ಬಂದಿದೆ. ಅಂಥ ಸಂಸ್ಥೆಗಳು ಬಂದಿದೆ. ಖೇಲೋ ಇಂಡಿಯಾದಲ್ಲಿ ದುಡ್ಡು ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಸ್ಪತ್ರೆ ಬಂದಿದೆ. IITಗೆ ದುಡ್ಡು ಬಂದಿದೆ. ಈ ರೀತಿ ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ದುಡ್ಡು ಬಂದಿದೆ. ಎಲ್ಲ ಕಡೆ ಆಕ್ಸಿಜನ್ ಪ್ಲ್ಯಾಂಟ್ಗಳಾಗಿದ್ದಾವೆ. ನಮ್ಮ ವೆಂಟಿಲೇಟರ್ ಸಂಖ್ಯೆ ಜಾಸ್ತಿ ಆಗಿದೆ, ICUಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದಕ್ಕಾಗಿ ಹೇಳ್ಕೊಳ್ಳೋದಕ್ಕೆ ಸುಮಾರಷ್ಟು ಇದ್ದಾವೆ.